ಮಾಧ್ಯಮಿಕ ಶಾಲಾ ನೌಕರರ ಸಂಘದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸರ್ ಅವರ ಮುಂದಾಳತ್ವದಲ್ಲಿ ನಮ್ಮ ಎಲ್ಲಾ ಎರಡೂ ಜಿಲ್ಲೆಗಳ ಒಂದು ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಮುಂದಾಳತ್ವವನ್ನು ಬಸವರಾಜ್ ಹೊರಟ್ಟಿ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸಂಭಾಷ್ ಸರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈಗ ಬಂದಿರತಕ್ಕಂತ ಒಂದು ಉದ್ದೇಶ ಎಲ್ಲರಿಗೂ ಪಿಂಚಣಿ, ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕು ಎನ್ನುತ್ತಕ್ಕಂಥ ಉದ್ದೇಶ ನಮ್ಮೆಲ್ಲರದಾಗಿದೆ. ಏಕೆಂದರೆ ಒಬ್ಬ ಶಿಕ್ಷಕ ಇಳಿ ವಯಸ್ಸಿನಲ್ಲಿ ಒಂದು 60%, 70%, 100% ಪೇಮೆಂಟ್ ತಗೊಂಡ ತದನಂತರದಲ್ಲಿ ಏನೂ ಪೇಮೆಂಟ್ ಇಲ್ಲ ಅಂತಂದ್ರೆ ಆತನ ಬದುಕು ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಒಂದು ಮುಂದಾಳತ್ವದಲ್ಲಿ ಈ ಎಲ್ಲಾ ನೌಕರಸ್ಥರಿಗೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ಬರಬೇಕು ಎನ್ನುವಂತ ಸದುದ್ದೇಶದಿಂದ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮುಟ್ಟಲಿ ಮತ್ತು ಈ ನೌಕರರ ಬಂಧುಗಳಿಗೆ ಒಂದು ಇಳಿ ವಯಸ್ಸಿನಲ್ಲಿ ಪಿಂಚಣಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಿ ಎನ್ನುವಂತ ನಮ್ಮ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಕಳಕಳಿಯ ವಿನಂತಿ ಆಗಿದೆ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಾನು ರಮೇಶ್ ಬಡ್ಗೇರ್ ಅಂತ ಹುಕ್ಕೇರಿ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಸದಸ್ಯರಾಗಿದ್ದೇನೆ. ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ. ನಮ್ಮ ಸಂಸ್ಥೆ ಪ್ರಾರಂಭವಾದದ್ದು ಹುಬ್ಬಳ್ಳಿಯಿಂದ. ಕಳೆದ 50 ವರ್ಷಗಳಿಂದ ಅನುದಾನಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಆಗುತ್ತಿರುವಂಥ ಕಿರುಕುಳ ಮತ್ತು ಅವುಗಳಿಗೆ ಸಿಗುವಂಥ ಲಾಭಗಳು ಯಾವುವು ಸಿಗ್ತಾ ಇಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ನಾವು ಕೆಲವು ಬೇಡಿಕೆಗಳನ್ನು ಕೊಟ್ಟಾಗ ಕೆಲವು ಕೊಡ್ತಾರೆ, ಮತ್ತು ಹಂಗೆ ಉಳಿತಾವೆ, ಮತ್ತು ವರ್ಷ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತಾವೆ. ಈ ಸಂಘಟನೆಯಿಂದಲೇ ನಾವು ಕಾಯಂ ಶಾಶ್ವತವಾಗಿ ಏನು ನಮಗೆ ಅನಾನುಕೂಲ ಇರ್ತಾವೆ ನಾವು ಬೇಡಿಕೆ ಹೋರಾಟ ಮಾಡಿನೇ ಪಡ್ಕೊಳ್ಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಈ ಹೋರಾಟ ಅಂದ್ರೆ, ಈಗಾಗಲೇ ನಿವೃತ್ತರ ಶಿಕ್ಷಕರು ಕೆಲವೊಂದು ಜನ ಪೆನ್ಷನ್ ತಗೊಂಡಾರ. ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆದಂಥ ಶಿಕ್ಷಕರಿಗೆ 2004 ನಂತರ 6 ನಂತರ ನೇಮಣಿಕೆ ಆದಂಥ ಶಿಕ್ಷಕರಿಗೆ ನಿವೃತ್ತಿ ವೇತನ ಇಲ್ಲ. ಅವರು ನಿವೃತ್ತಿ ಆದ ನಂತರ ಅವರು ಜೀವನ ಸಾಗಿಸುವುದು ಬಹಳ ದುರದೃಷ್ಟಕರವಾಗಿರ್ತದೆ ಮತ್ತು ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದೆ. ಅದಕ್ಕೆ ಈ ಕಾರಣದಿಂದ ಸರ್ಕಾರಕ್ಕೆ ನಾವು ಒತ್ತಡ ಹೇರ್ತಾ ಇದ್ದೇವೆ. ಈಗಾಗಲೇ ಮನವಿಗಳನ್ನು ಮೊದಲು ಸಾಕಷ್ಟು ಸಲ ಅರ್ಪಿಸಿದ್ದೇವೆ, ಆದರೂ ನಮ್ಮ ಬೇಡಿಕೆ ಈಡೇರಿಕೆ ಆಗಿಲ್ಲ. ಆದರೂ ಈಗ ನಾವೇನು ಮಾಡೋದು, ಮತ್ತೆ ಹೋರಾಟಕ್ಕೆ ಎಳೆಯಬೇಕಾಗಿದೆ. ಆದರೂ ನಮಗೇನು ಅನಿಸ್ತದೆ, ಈ ಗಣ ಸರ್ಕಾರ ನಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಡ್ತದಂತ ನಾವು ಭಾವಿಸಿದ್ದೇವೆ. ಕಾರಣ ಈ ನಮ್ಮ ಹೋರಾಟ ನಿರಂತರ ಆಗಿರ್ತದೆ. ನಾವು OPC ನಾವು ನಿವೃತ್ತಿ ವೇತನ ಹಳೆಯ ಪಿಂಚಣಿ ಯೋಜನೆ ನಾವು ತೆಗೆದುಕೊಂಡೇ ತೀರ್ತೇವೆ. ಅದಕ್ಕೆ ನಿರಂತರ ಹೋರಾಟ ನಡೀತಾ ಇದೆ. ಕರ್ನಾಟಕ ನಮ್ಮ ನೇತಾರರಂತ ಬಸವರಾಜ್ ಹೊರಟ್ಟಿ ಅವರು ಮಾರ್ಗದರ್ಶನದಲ್ಲಿ ನಾವು ಉಪವಾಸನ ಹಮ್ಮಿಕೊಳ್ತೇವೆ. ಅವ್ರು ಏನ್ ಹೇಳ್ತಾರ ಅವ್ರ ಮಾರ್ಗದರ್ಶನದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ಇದನ್ನು ಹೋರಾಟವನ್ನ ತೀವ್ರಗೊಳಿಸ್ತೇವೆ. OPS ಸರ್ಕಾರ ನಮಗೆ ಆಜ್ಞೆಯನ್ನು ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಎಂದು ತಮ್ಮ ಮುಂದೆ ಹೇಳಬಯಸುತ್ತೇನೆ. ಸದಾಶಿವ ಹಿರೇಸಂಬಾಳ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು.